ರವಿವರ್ಮನ ಕುಂಚದ ಕಲೆ, ಜೆಪಿ ಹಂಟ್ ಸ್ಥಾಪಿಸಿದ ಬಂಗಲೆ, ಭವ್ಯ ಅರಮನೆಯ ಸ್ಪೆಷಾಲಿಟಿ. ಇದುವೇ ಈ ಹೊತ್ತಿನ ವಿಶೇಷ ಬ್ರಿಟಿಷ್ ಬಂಗಲೆ. ಬ್ರಿಟಿಷರು ನಮ್ಮ ದೇಶವನ್ನ ಸುಮಾರು 250 ವರ್ಷಗಳ ಕಾಲ ಆಳಿದ್ರು. ಇವರು ಆಳಿದ ಆ ದಿನಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ರು. ಹೀಗೆ ಕೊಡಗಿನಲ್ಲಿ ನೆಲೆಯೂರಿದ್ದ ಬ್ರಿಟಿಷ್ ಎಂಜಿನಿಯರೊಬ್ಬರ ಮನೆ ಇಂದಿಗೂ ಗತವೈಭವವನ್ನು ಸಾರ್ತಿದೆ. ಇದುವೇ ಕೊಡಗಿನ ಮೊಟ್ಟ ಮೊದಲ ಬ್ರಿಟಿಷ್ ಬಂಗಲೆ. ಸುತ್ತಲೂ ಹಸಿರಿನ ಸಿರಿ, ಮಧ್ಯದಲ್ಲಿ ಒಂದು ಭವ್ಯ ಬಂಗಲೆ. ಇದು ಕೂರ್ಗ್ ಪ್ರೆಸಿಡೆನ್ಸಿ ಹಾಲೇರಿ ರಾಜಮನೆತನದವರ ಜೊತೆಗೂಡಿ ಚಿಕ್ಕವೀರ ರಾಜೇಂದ್ರನ ಅಂತ್ಯದವರೆಗೆ ಆಳ್ವಿಕೆಯಲ್ಲಿದ್ದ ಬ್ರಿಟಿಷ್ ಸಾಮ್ರಾಜ್ಯದ ಕುರುಹು. ಇವರ ಆಳ್ವಿಕೆಯಲ್ಲಿ ಅಂದರೆ 1880ರಲ್ಲಿ ಬ್ರಿಟಿಷ್ ಎಂಜಿನಿಯರ್ ಜೆಪಿ ಹಂಟ್ ಸ್ಥಾಪಿಸಿದ ಬಂಗಲೆ ಇದು. ಕೊಡಗಿನ ಮೊಟ್ಟಮೊದಲ ಬ್ರಿಟಿಷ್ ಬಂಗಲೆ ಎಂದೇ ಖ್ಯಾತಿ ಪಡೆದಿರುವ ಈ ಪುಟ್ಟ ಅರಮನೆ ಮಡಿಕೇರಿಯಿಂದ ಮಾಂದಲ್ಪಟ್ಟಿ ರಸ್ತೆ ಮೂಲಕ ಸಾಗುವ ಮಧ್ಯೆ ಸಿಗುವ ಗ್ಲೇನ್ಮೋರ್ ಎಸ್ಟೇಟ್ನಲ್ಲಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿರುವಾಗಲೇ ಅಂದಿನ ಕಾಲದಲ್ಲಿ ಎಂಎಲ್ಸಿಯಾಗಿದ್ದ ರಾವ್ ಬಹದ್ದೂರ್ ರಮ್ಯಾ ಪುಂಜಾ ಈ ಬಂಗಲೆಯನ್ನು ಜೆಪಿ ಹಂಟ್ರಿಂದ 1911ರಲ್ಲಿ ಖರೀದಿಸಿದರು. We purchased this property in the year 1911 and during my grandfather's time. Later, he was the first judge of Coorg from 1885 to 1890s. Later on, he was transferred to Bangalore as district judge, civil and cantonment station. Actually, my grandfather didn't live here. My father lived here as a planter and he developed this place to a great extent. ಸುಮಾರು 300 ಎಕರೆ ಕಾಫಿ ಎಸ್ಟೇಟ್ ಮಧ್ಯೆ ಅಂದಾಜು 3/4 ಎಕರೆಯಲ್ಲಿ ನಿರ್ಮಾಣವಾಗಿದೆ. ಈ ಮನೆಯಲ್ಲಿ ರಾವ್ ಬಹದ್ದೂರ್ ರಮ್ಯಾ ಪೂಂಜಾರವರ ಮೊಮ್ಮಗ ಡಾಕ್ಟರ್ ಬಿಟಿ ಪ್ರೇಮನಾಥ್ ಪೂಂಜಾ ಮತ್ತವರ ಕುಟುಂಬ ವಾಸವಿದೆ. Father was in close contact with the British because he was an MLC of Coorg, MLC of Coorg, and he used to mingle with them. He used to go and play, go on horse riding. Then he used to visit the clubs. It was purely for the Britishers. This club was used by the Britishers. Only very few Indians were the members of the club, and father was one of them. And he used to ride from here and go to the club in the evenings. At night he used to come back on the horseback with the lantern hanged
at the neck of the horse. There was no electricity those days. ಜೆ.ಪಿ. ಹಂಟ್ ಕೂರ್ಗ್ ಪ್ರೆಸಿಡೆನ್ಸಿಯಲ್ಲಿ ಉತ್ತಮ ಎಂಜಿನಿಯರ್ ಆಗಿದ್ದರು. ಇದೇ ರೀತಿ ಕೊಡಗಿನ ನಾನಾ ಭಾಗಗಳಲ್ಲಿ ಸಾಕಷ್ಟು ಬಂಗಲೆ ನಿರ್ಮಿಸಿದ್ದಾರೆ. ಆದರೆ ಇದು ಮಾತ್ರ ಜೆ.ಬಿ. ಹಂಟ್ರ ನೆಚ್ಚಿನ ಮನೆ ಅನ್ನುವುದು ಗಮನಾರ್ಹ.